ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೂಸ್ ಕ್ಯಾಪಿಸಲ್. ನಾನು ಚೇತನ್ ಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ PUC ನಿಮ್ಮ ಒಂದು ಪೂರ್ವಸಿದ್ಧ ಪರೀಕ್ಷೆಗೆ ಪ್ರಿಪರೇಟರಿ ಎಕ್ಸಾಮ್ಗೆ ಸಮಾಜಶಾಸ್ತ್ರದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ. ಯಾಕಂದರೆ ಇಲ್ಲಿ ಯಾವ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಾಳೆ ನಿಮ್ಮ ಪೂರ್ವಸಿದ್ಧ ಪರೀಕ್ಷೆ ಕ್ವಶನ್ ಬರುತ್ತದೆ. ಜೊತೆಗೆ ಅನಾಲಿಸಿಸ್ ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ. ಯಾಕಂದರೆ ಇಲ್ಲಿ ಯಾವ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಪ್ಯಾಟರ್ನ್ ಯಾವ್ದು ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಕ್ವಶನ್ ಬರ್ತದೆ. ಅಷ್ಟೇ ಅಲ್ಲದೆ ಕ್ವಶನ್ ರಿಪೀಟ್ ಆಗ್ತವೆ, ತುಂಬ ಕ್ವಶನ್ ರಿಪೀಟ್ ಆಗ್ತವೆ. ತಪ್ಪು ಕೊನೆಯವರು ನೋಡಿ, ತುಂಬಾ ಇಂಪಾರ್ಟೆಂಟು. ಸೊ ಕಂಪ್ಲೀಟ್ ಕ್ವಶನ್ ಪೇಪರ್ ಆನ್ಸರ್ ಕೊಡ್ತೀನಿ, ಎಲ್ಲ ಪ್ರಶ್ನೆ ಉತ್ತರ ಕೊಡ್ತೀನಿ. ತಪ್ಪು ಕೊನೆಯವರು ನೋಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದ್ರ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ನೋಡ್ಕಾರೋ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ತಪ್ಪಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಆನ್ಯುವಲ್ ಎಕ್ಸಾಮ್ ಮುಗಿಯೋರಿಗೆ, ನಿಮ್ಮ ಒಂದು ಸೆಕೆಂಡ್ PUCಯ ಆನ್ಯುವಲ್ ಎಕ್ಸಾಮ್ ಮುಗಿಯೋರಿಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಅಷ್ಟೇ ಅಲ್ಲದೆ ಕ್ವಶನ್ ಪೇಪರ್ಗಳು, ಅಷ್ಟೇ ಅಲ್ಲದೆ ಫಿಕ್ಸ್ ಬರೋಂಥ ಪ್ರಶ್ನೆಗಳು ಎಲ್ಲ ಕೂಡ ಆಗ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ತಪ್ಪದಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಾವು ಸಿಗ್ತವೆ. ಯಾವಾಗ ಬಂದರೆ ಮಾಡ್ಕೊಂಡು ಹೋಗಿ. ಸೊ ಖಂಡಿತ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಒಂದು ಲೈಕ್ ಮಾಡಿಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ಸೆಕೆಂಡ್ PUCಯಲ್ಲಿ ಅವ್ರಿಗೆ ಶೇರ್ ಮಾಡಿಬಿಟ್ಟು ಹೇಳಿ. ಖಂಡಿತ ಶೇರ್ ಮಾಡಿ, ಮಾಡ್ತೀರಲ್ವಾ? ಓಕೆ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಜೊತೆಗೆ ಈಗ ನಿಮಗೆ ಸೆಕೆಂಡ್ PUC ಅಂತ ನಾವು ಹೊಸ ಚಾನಲ್ ಮಾಡಿದ್ದೀವಿ, ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ. ಅದರ ಲಿಂಕನ್ನು ವಿಡಿಯೋದ ಕೆಳಗೆ ಕೊಟ್ಟಿರ್ತೀನಿ, ಅರ್ಥ ಆಯ್ತಾ? ವಿಡಿಯೋದ ಕೆಳಗಡೆ ಕಮೆಂಟ್ಸ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಗಳು ನಿಮಗೆ ಸೆಕೆಂಡ್ PUC ಅಲ್ಲೇ ಬರ್ತವೆ, ತಪ್ಪದೆ ನೋಡ್ಕೊಳ್ಳಿ. ಲಿಂಕು ಕಮೆಂಟ್ಸ್ನಲ್ಲಿ ಇರ್ತದೆ, ಹೋಗಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ PUC ವಿಡಿಯೋಗಳು ಅಲ್ಲಿ ಬರ್ತವೆ, ನೋಡ್ತಾ ಹೋಗೋಣ. ದ್ವಿತೀಯ PUC ಸಮಾಜಶಾಸ್ತ್ರ ಮಾದರಿ ಪ್ರಶ್ನೆ ಒಂದು, ಇದು ಮಾಲ್ಶನ್ ಒಂದು, ಇದು ಮಾಲ್ ಕ್ವಶನ್ ಪೇಪರ್ ಒಂದು. ಈಗ ಅಲ್ಲಿ ಇನ್ನೂ ಕೂಡ ಎರಡು ಬಿಟ್ಟಿದ್ದಾರೆ ನಿಮಗೆ. ಇದು ಒಂದನೇದು, ಇನ್ನು ಎರಡನೇದು, ಮೂರನೇದು ಬಿಟ್ಟಿದ್ದಾರೆ. ಅವು ಕೂಡ ಚಾನಲ್ ಹಾಕಿರ್ತೀನಿ, ತಪ್ಪದೆ ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಇನ್ನು ಎರಡನೇದು ಮೂರನೇದು ನಮ್ಮದು ಟ್ರೂಸಿಕೆ ಎಜುಕೇಷನ್ ಚಾನಲ್ ಹಾಕಿರ್ತೀವಿ, ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಉತ್ತರ ಸಹಿತ ಒಟ್ಟು ಪ್ರಶ್ನೆ ಅಷ್ಟು ನಿಮಗೆ 37 ಪ್ರಶ್ನೆ ಇರ್ತವೆ. ಗರಿಷ್ಠ ಅಂಕಗಳು 80, ಸಮಯ 3 ಗಂಟೆ ಇರ್ತದೆ. ಭಾಗ ಎ ಯಲ್ಲಿ ನಿಮಗೆ 5 ಮಲ್ಟಿಪಲ್ ಕ್ವಶನ್ಗಳು ಇರ್ತವೆ. ಭಾಗ ಎ ಯಲ್ಲಿ ನಿಮಗೆ 5 ಮಲ್ಟಿಪಲ್ ಕ್ವಶನ್ ಇರ್ತವೆ. ನೋಡ್ತಾ ಹೋಗೋಣ. ಕೆಳಗಿನ ಭಾಗಕ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದನೇ ಪ್ರಶ್ನೆ, ಯಾವ ದೇಶ ಕುಟುಂಬ ಕಲ್ಯಾಣ ಯೋಜನೆಯನ್ನು ಮೊದಲು ಅಳವಡಿಸಿಕೊಂಡಿತು? ಯಾವ ದೇಶ ಅದು? ಭಾರತ ದೇಶ ಅನ್ನೋದು ಸರಿಯಾದ ಉತ್ತರ. ನಾನು ಡೈರೆಕ್ಟಾಗಿ ನಿಮಗೆ ಆನ್ಸರ್ ಹೋಗ್ತೀನಿ, ವಿಡಿಯೋನ ಪಾಸಿಟಿವ್ ಕರೆಕ್ಟಾಗಿ ಓದ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 2, ಕರ್ನಾಟಕದಲ್ಲಿ ರಚಿಸಿದ ಹಿಂದುಳಿದ ವರ್ಗಗಳ ಆಯೋಗಗಳನ್ನು ಕ್ರಮಾನುಗತಿಯಲ್ಲಿ ಆರಿಸಿ. ಯಾವುದಾಗ್ಬೋದು? ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ತದೆ. ನಾಗನಗೌಡ ಆಯೋಗ, LG ಹವನೂರು ಆಯೋಗ, ವೆಂಕಟಸ್ವಾಮಿ ಆಯೋಗ, ಚಿನ್ನಪ್ಪ ರೆಡ್ಡಿ ಆಯೋಗ. ಈ ರೀತಿ ಪ್ರಶ್ನೆ ಕೇಳ್ತಾರೆ, ಕರೆಕ್ಟಾಗಿ ಓದ್ಕೊಳ್ಳಿ. ನಂತರ ಕ್ವಶನ್ ನಂಬರ್ 3, ಲಿಜ್ಜತ್ ಕೇಂದ್ರ ಕಚೇರಿ ಇರುವುದು ಎಲ್ಲಿ? ಮುಂಬೈಲಿದೆ ಲಿಜ್ಜತ್ ಕೇಂದ್ರ ಕಚೇರಿ. ಇನ್ನು ಕ್ವಶನ್ ನಂಬರ್ 4, ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳು ಎಂದು ಕರೆದವರು ಯಾರು? ಚಾರ್ಲ್ಸ್ ಮೆಟ್ಕಾಫ್ ಕರೀತಾರೆ. ಇನ್ನು ಕ್ವಶನ್ ನಂಬರ್ 5, ಸ್ವಗೌರವ ಚಳುವಳಿಯನ್ನು ಯಾರು ಪ್ರಾರಂಭಿಸಿದರು? ಆಪ್ಷನ್ ಡಿ, ಪೆರಿಯಾರ್ EV ರಾಮಸ್ವಾಮಿ ನಾಯ್ಕರ್ ಪ್ರಾರಂಭಿಸ್ತಾರೆ. ಇದೇ ರೀತಿ ಕ್ವಶನ್ ಇರ್ತವೆ, ನೋಡ್ಕೊಳ್ಳಿ ಚೆನ್ನಾಗಿ. ಸೊ ಹಾಕಿರ್ತೀನಿ, ಇನ್ನೂ 2ನೇದು 3 ಹಾಕಿರ್ತೀನಿ. ನಮ್ಮದು ಟ್ರೂಸಿಕೆ ಎಜುಕೇಷನ್ ಆಗಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ. ನೆಕ್ಸ್ಟು ಸೆಕೆಂಡ್ ಮೇಲೆ ನಿಮಗೆ ಕೆಳಗಿನ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಇವು ಬಿಟ್ಟ ಸ್ಥಳ ಪ್ರಶ್ನೆಗಳು 5 ಇರ್ತವೆ, ಟೋಟಲಾಗಿ 5 ಅಂಕ. ನಿಮಗೆ ಬ್ರಾಕೆಟ್ಗಳಲ್ಲಿ ಆನ್ಸರ್ ಕೊಡುತ್ತಾರೆ, ಬ್ರಾಕೆಟಲ್ಲಿ ಕೊಟ್ಟಿರ್ತಾರೆ ಆನ್ಸರ್ಗಳನ್ನು. ನೀವು ಸರಿಯಾದ ಉತ್ತರನ ಆರಿಸ್ಬಿಟ್ಟು ಬರಬೇಕು. ನೋಡೋಣ ಪ್ರಶ್ನೆಗಳನ್ನು. ಆರೇನು ನೋಡಿ, ಡ್ಯಾಶ್ ತರವಾಡಿನಿಂದ ವಿಭಜಿಸಿಕೊಂಡ ಭಾಗವಾಗಿದೆ. ಯಾವುದು? ತರವಾಡಿನಿಂದ ವಿಭಜಿಸಿಕೊಂಡ ಭಾಗವಾಗಿದೆ. 7ನೇದು, ಹಸಿರು ಕ್ರಾಂತಿಯ ಪಿತಾಮಹ ಯಾರು? ಡಾಕ್ಟರ್ MS ಸ್ವಾಮಿನಾಥನ್. ಕೇಳ್ಬೋದು, 1 ಮಾರ್ಕ್ಸಿಗೆ ಕೇಳ್ಬೋದು. ನಿಮಗೆ ಇನ್ನು ಕೂಡ ಮಲ್ಟಿಪಲ್ ಕೇಳ್ಬೋದು, 1 ಮಾರ್ಕ್ಸಿಗೆ ಕೇಳ್ಬೋದು, ಅಥವಾ ಬಿಟ್ಟ ಸ್ಥಳ ಕೇಳ್ಬೋದು. ಇಂಪಾರ್ಟೆಂಟು. ಇನ್ನು 8ನೇ ಪ್ರಶ್ನೆ, ವೆಲ್ತ್ ಆಫ್ ನೇಷನ್ಸ್ ಗ್ರಂಥದ ಲೇಖಕರು ಯಾರು? ಆಡಮ್ ಸ್ಮಿತ್ ಅವರು ವೆಲ್ತ್ ಆಫ್ ನೇಷನನ್ನು ಬರೀತಾರೆ. ಇನ್ನು ಕ್ವಶನ್ ನಂಬರ್ 9, ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆಯಾದ ವರ್ಷ 1980ರಲ್ಲಿ ಸ್ಥಾಪನೆ ಆಗ್ತದೆ. ರೈತ ಸಂಘ ಕರ್ನಾಟಕ ರಾಜ್ಯದದು, ಅರ್ಥ ಆಯ್ತಾ? ಇನ್ನು 10ನೇದು, ಆಧುನೀಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು? ಡೇನಿಯಲ್ ಲರ್ನರ್ ಸರಿಯಾದ ಉತ್ತರ. ಇನ್ನು ಥರ್ಡ್ ಮೇಲೆ ನಿಮಗೆ ಹೊಂದಿಸಿ ಬೇರೆ ಇರ್ತವೆ, 5 ಮಾರ್ಕ್ಸ್ ಇರ್ತವೆ, ಅರ್ಥ ಆಯ್ತಾ? ಪ್ರತಿಯೊಂದಕ್ಕೂ 1 ಅಂಕ ಇರ್ತದೆ. ಎಯಿಂದ ಬಿಗೆ ನೀವು ಮ್ಯಾಕ್ಸ್ ಇಟ್ಟು ಬರಿಬೇಕು, ಹೊಂದಿಸಿ ಬರಿಬೇಕು. 11ನೇ ನೋಡಿ, ಎ ಜನಾಂಗೀಯ ವರ್ಗೀಕರಣ ಅನ್ನೋದು ಏನಾಗ್ತದೆ? ಡಾಕ್ಟರ್ BS ಗುಹಾ ಆಗ್ತದೆ. ಜನಾಂಗೀಯ ವರ್ಗೀಕರಣ ಡಾಕ್ಟರ್ BS ಗುಹಾ. ಇನ್ನು ಬಿ, ಹಕ್ಕಿ ಪಕ್ಕಿ ಅನ್ನೋದು ದಕ್ಷಿಣ ವಲಯದ ಬುಡಕಟ್ಟು. ಆಗ್ತದೆ. ಇನ್ನು ಮಹಿಳಾ ಸಬಲೀಕರಣ ವರ್ಷ ಯಾವುದು? 2001. ಇನ್ನು ನೆನಪಿನ ಹಳ್ಳಿ ಅನ್ನೋದು MN ಶ್ರೀನಿವಾಸ್ ಆಗ್ತದೆ. ಇನ್ನು ಭಾರತದ ಮೊದಲ ವಾರ್ತಾಪತ್ರಿಕೆ ಯಾವುದು? ಸಂವಾದ್ ಕೌಮುದಿ. ಕೇಳ್ಬೋದು, ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಳ್ಳಿ. ನಂತರ ಏನಾಗ್ತದೆ ನಿಮಗೆ
ಫೋರ್ತ್ ನೀನು ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ಅಂಕ ಪ್ರಶ್ನೆ 5 ಇರ್ತವೆ, ಟೋಟಲಾಗಿ 5 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. 12ನೇದು ಭಾರತಕ್ಕೆ ಕ್ರೈಸ್ತ ಧರ್ಮಗಳನ್ನು ಪ್ರವೇಶಿಸಿದವರು ಯಾರು? ಉತ್ತರ ನೋಡಿ ಸಂತ ಥಾಮಸ್ ಮತ್ತು ಸಂತ ಬಾರ್ತೋಲೋಮ್ಯೋ. ಇದು ಸರಿಯಾದ ಉತ್ತರ. ಇನ್ನು 13 ಕೆನೆ ಪದರ ಪರಿಕಲ್ಪನೆಯನ್ನು ಮೊದಲು ಬಳಸಿದ ಆಯೋಗ ಯಾವುದು? ಯಾವ ಆಯೋಗ? ಸಂತಾನಂ ಆಯೋಗ ಆಗ್ತದೆ. ಇನ್ನು 14ನೇದು ನೋಡಿ ವಿಸ್ತರಿಸಿ ಕೇಳಿದರೆ ನಬಾರ್ಡ್ ಅನ್ನು ವಿಸ್ತರಿಸಿ ಕೇಳಿದರೆ NABARD ಅಂದರೆ ನಬಾರ್ಡ್ ಆಗ್ತದೆ. ನಬಾರ್ಡ್ ಅನ್ನು ವಿಸ್ತರಿಸಿ ಏನಾಗ್ತದೆ? ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಕೇಳ್ಬೋದು. ವಿಸ್ತರಿಸಿ ಪ್ರಶ್ನೆ, ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಳ್ಳಿ. ಇನ್ನು 15ನೇದು ಮಾಧ್ಯಮದ ದೊರೆ ಎಂದು ಪ್ರಖ್ಯಾತರಾದವರು ಯಾರು? ರೂಪರ್ಟ್ ಮರ್ಡೋಕ್ ಆಗ್ತದೆ. ಇನ್ನು 16 ಸಮಾಜ ನಿಷ್ಠ ದರೋಡೆ ಎಂದರೇನು? ಸಮಾಜ ನಿಷ್ಠ ದರೋಡೆ ಎಂದರೇನು? ಉತ್ತರ ನೋಡಿ ಭೂಮಾಲೀಕರ ಅಥವಾ ಶ್ರೀಮಂತರ ಸಂಪತ್ತನ್ನು ಕೊಳ್ಳೆ ಹೊಡೆದು ಅದನ್ನು ಬಡವರಿಗೆ ಹಂಚುವ ದರೋಡೆಯ ಸಮಾಜ ನಿಷ್ಠ ದರೋಡೆ. ಉದಾಹರಣೆ ನೋಡಿ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ನರಸಿಂಹರೆಡ್ಡಿ ತಂಡ. ಉದಾಹರಣೆ ಕೇಳ್ಬೋದು, ಇಂಪಾರ್ಟೆಂಟ್, ಅದಕ್ಕೂ ನೋಡ್ಕೊಳ್ಳಿ. ನಂತರ ಭಾಗ ಬಿ ಬರ್ತದೆ. ಭಾಗ ಬಿ ನಿಮಗೆ ಏನಿರ್ತವೆ? ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿ. 2 ಅಂಕದ ಪ್ರಶ್ನೆಗಳು 5 ಇರ್ತವೆ, ಟೋಟಲಾಗಿ 10 ಅಂಕ. ಯಾವ್ದಾದ್ರು 5 ಕೇಳಿದರೆ ಚಾಯ್ಸ್ ಇರ್ತವೆ, ಅರ್ಥ ಆಯ್ತಾ? 10 ಆಪ್ಷನ್ ಇರ್ತವೆ. ಸೊ ಯಾವ್ದಾದ್ರು ಇದನ್ನು ನೀವು ಬರುವಂಥ 5 ಕ್ವಶನ್ ಬರೀಬೇಕು. ನೋಡೋಣ. 17ನೇ ಪ್ರಶ್ನೆ, ಯಾವುದಾದರೂ 2 ದ್ರಾವಿಡ ಭಾಷೆಗಳನ್ನು ತಿಳಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನು. ದ್ರಾವಿಡ ಭಾಷೆಗಳು ತುಂಬ ಈಸಿ. ಕನ್ನಡ, ತೆಲುಗು. ಉದಾಹರಣೆ ನೋಡ್ಕೊಳ್ಳಿ. ಕನ್ನಡ, ತೆಲುಗು ಇವೆಲ್ಲ ದ್ರಾವಿಡ ಭಾಷೆ ಆಗ್ತವೆ. ಇನ್ನು 18 ಭಾರತೀಯ ಬುಡಕಟ್ಟುಗಳ 2 ಸಮಸ್ಯೆಗಳನ್ನು ತಿಳಿಸಿ. ಏನೆಲ್ಲ ಸಮಸ್ಯೆ ಇವೆ? ಒಂದೇದು ಭೌಗೋಳಿಕ ಪ್ರತ್ಯೇಕತೆ ಆಗಿರ್ಬೋದು, ಆರ್ಥಿಕ ಸಮಸ್ಯೆಗಳು, ಇವೆಲ್ಲ ಸಮಸ್ಯೆ ಆಗ್ತವೆ. ಇನ್ನು 19 ನಿಶ್ಚಯಾತ್ಮಕ ಕ್ರಿಯೆ ಎಂದರೇನು? ನಿಶ್ಚಯಾತ್ಮಕ ಕ್ರಿಯೆ ಎಂದರೇನು? ಉತ್ತರ ನೋಡಿ ಜಾತಿ, ಧರ್ಮ ಮತ್ತು ಲಿಂಗಗಳನ್ನು ಆಧರಿಸಿ ಉದ್ಯೋಗ, ಶಿಕ್ಷಣ ಮತ್ತು ವ್ಯವಹಾರಿಕ ಕ್ಷೇತ್ರದಲ್ಲಿ ಪ್ರಾತಿನಿಧ್ಯ ಹೊಂದಿರದ ಸಮೂಹಗಳಿಗೆ ಲಾಭದಾಯಕ ನೀತಿಗಳನ್ನು ರೂಪಿಸುವುದಕ್ಕೆ ನಿಶ್ಚಯಾತ್ಮಕ ಕ್ರಿಯೆ ಎನ್ನುತ್ತವೆ. 20 ಸಾಮಾಜಿಕ ಸಮೈಕ್ಯತೆ ಎಂದರೇನು? ಉತ್ತರ ನೋಡಿ ಸಮಾಜವೊಂದರಲ್ಲಿ ಜನರ ಪರಸ್ಪರ ಹೊಂದಾಣಿಕೆ, ಸಹಕಾರ ಮತ್ತು ಭಾತೃತ್ವದಿಂದ ಒಗ್ಗೂಡುವ ಏಕರೂಪತೆಯನ್ನು ಸಾಮಾಜಿಕ ಸಮೈಕ್ಯತೆ ಎನ್ನುತ್ತೇವೆ. ಇನ್ನು 21 ಇವೇನು ಇಂಪಾರ್ಟೆಂಟ್ ಕ್ವಶನ್ ನೋಡಿ. ಅಂತರ್ಜಾಲ 2 ಅನುಕೂಲ ಕೇಳ್ಬೋದು, ಅರ್ಥ ಆಯ್ತಾ? ಯಾವ ಅನುಕೂಲಗಳಿವೆ? ಒಂದೇದು ಆನ್ಲೈನ್ ಬ್ಯಾಂಕಿಂಗ್ ಮಾಡ್ಬೋದು, ನಾವು ಆನ್ಲೈನ್ ಮಾರ್ಕೆಟಿಂಗ್ ಮಾಡ್ಬೋದು, ಮನೋರಂಜನೆ ಸಿಗ್ತದೆ, ಮಾಹಿತಿ, ಜ್ಞಾನ ಮತ್ತು ಕಲಿಕೆಗೆಲ್ಲ ಸಹಾಯ ಆಗ್ತದೆ. ಇನ್ನು ಕೂಡ ಹೆಚ್ಚಾಗಿ ಬರೀಬೋದು, ನೋಡ್ಕೊಳ್ಳಿ. 27 ಭಾರತದ 2 ಮಹಿಳಾ ಸಂಘಟನೆಗಳನ್ನು ಬರೆಯಿರಿ. ಮಹಿಳಾ ಸಂಘಟನೆ ಗೊತ್ತಿದೆ ನಿಮಗೆ ಈಗಾಗಲೇ. ಎ ಬ್ರಾಹ್ಮಣ ಮಹಿಳಾ ನಿಲಯ, ಬಿ ಮಹಿಳಾ ಸೇವಾ ಸಮಾಜ ವಿಮೋಚನ ಆಗ್ತವೆ. 23 ಸಂಸ್ಕೃತಾನುಕಾರವನ್ನು ವ್ಯಾಖ್ಯಾನಿಸಿ. ಸಂಸ್ಕೃತ ಅನುಕರಣವನ್ನು ವ್ಯಾಖ್ಯಾನಿಸಿ ಅಂತ ಬಂದಾಗ ಏನು ಬರಬೇಕು? ಹೆಸರನ್ನು ಬರಬೇಕು. ಆ ಒಂದು ವಾಕ್ಯದ ಯಾರು ಹೇಳಿದ್ದಾರೆ ಅವ್ರ ಹೆಸರನ್ನು ಬರಬೇಕು. ಸಂಸ್ಕೃತಾನುಕರಣವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದಾಗ ಯಾರು ಹೇಳಿದರೆ ಅದನ್ನ? MN ಶ್ರೀನಿವಾಸರವರ ಪ್ರಕಾರ ಜಾತಿಯ ಶ್ರೇಣಿಯಲ್ಲಿ ತನ್ನ ಅಂತಸ್ತನ್ನು ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಕೆಳಜಾತಿಯ ಜನರು ಸಸ್ಯಾಹಾರಿಗಳಾಗಿ ಮದ್ಯಪಾನವನ್ನು ತ್ಯಜಿಸಿ ಒಂದೆರಡು ತಲೆಮಾರುಗಳಲ್ಲಿ ತನ್ನ ಜಾತಿಯ ಸ್ಥಾನಮಾನವನ್ನು ಹೆಚ್ಚಿಸಿಕೊಳ್ಳಲು ಉನ್ನತ ಜಾತಿಯನ್ನು ಅನುಕರಣೆ ಮಾಡುವ ಸ್ಥಿತಿಯನ್ನು ಸಂಸ್ಕೃತಾನುಕರಣ ಎಂದು ವ್ಯಾಖ್ಯಾನಿಸಿದ್ದಾರೆ. ವ್ಯಾಖ್ಯಾನ ಅಂತ ಬಂದಾಗ ಅವ್ರ ಹೆಸರನ್ನು ಬರೀಬೇಕು, ಅರ್ಥ ಆಯ್ತಾ? ಬರೀ ಅರ್ಥ ಬರೆಯುವಾಗಿಲ್ಲ. ವ್ಯಾಖ್ಯಾನ ಅಂತ ಬಂದಾಗ ಯಾರು ಹೇಳಿದರೆ ಅದನ್ನು ಬರೀಲೇಬೇಕು. ನೆನ್ಬಿಟ್ಕೊಳ್ಳಿ. ತುಂಬ ಜನ ಎಷ್ಟು ಅರ್ಥ ಬರೀತಾರೆ ಆ ರೀತಿ ಮಾಡೋಕೆ ಹೋಗ್ಬೇಡಿ. ಅದನ್ನು ಯಾರು ಹೇಳಿದರೆ ಅದನ್ನು ಬರೀಲೇಬೇಕು. 24 ಭಾರತದ ಸಾಮಾಜಿಕ ಪರಿವರ್ತನೆಯ 2 ಮೂಲಗಳನ್ನು ತಿಳಿಸಿ. ಮೂಲಗಳು ಯಾವೆಲ್ಲ? ಒಂದು ಆಂತರಿಕ ಮೂಲ ಸಂಸ್ಕೃತಾನುಕರಣ ಆಗ್ತದೆ. ಇನ್ನು 2 ಬಾಹ್ಯ ಮೂಲ ಅಂತ ಬಂದಾಗ ಆಧುನೀಕರಣ, ಜಾಗತೀಕರಣ ಮತ್ತು ಪಾಶ್ಚಾತ್ಯೀಕರಣ ಬರ್ತವೆ. ಇನ್ನು ಭಾಗ ಸಿ ಬರ್ತದೆ. ಭಾಗ ಸಿಯಲ್ಲಿ ನಿಮಗೆ 5 ಅಂಕದ ಪ್ರಶ್ನೆ ಇರ್ತವೆ. ಕೆಳಗಿನ ಯಾವುದಾದ್ರು 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15 ವಾಕ್ಯಗಳು ಉತ್ತರಿಸಿ. ಯಾವುದೋ 6 ಪ್ರಶ್ನೆ ಇರಬೇಕು. 5 6 30 ಅಂದರೆ ಪ್ರತಿಯೊಂದಕ್ಕೂ 5 ಅಂಕ, 6 ಪ್ರಶ್ನೆ ಬರೀಬೇಕು. ತುಂಬ ಈಸಿ ಪ್ರಶ್ನೆ ಇರ್ತವೆ, ಚಾಯ್ಸ್ ಇರ್ತವೆ, ಅರ್ಥ ಆಯ್ತಾ? ಸೊ ಚಾಯ್ಸ್ ಇರ್ತವೆ, ಬರಿಬೋದು. 25 ನೋಡಿ, ಭಾರತದ ಭಾಷಾ ವೈವಿಧ್ಯತೆಯನ್ನು ಚರ್ಚಿಸಿ. ವೆರಿ ಇಂಪಾರ್ಟೆಂಟು. ಭಾರತದ ಭಾಷಾ ವೈವಿಧ್ಯತೆ ಕೇಳ್ಬೋದು ನಿಮಗೆ 5 ಮಾರ್ಕ್ಸಲ್ಲಿ. ತುಂಬಾ ಈಸಿ ಅನ್ಕೋತೀನಿ. ಸೊ ಇದು ಭಾಷಾ ವೈವಿಧ್ಯತೆ ಬರೀಬೇಕಷ್ಟೇ. ಇಂಡೋ ಆರ್ಯನ್ ಭಾಷೆಗಳು ಬರೀಬೇಕು, ದ್ರಾವಿಡ ಭಾಷೆಗಳು, ಆಸ್ಟ್ರಿಕ್ ಭಾಷೆಗಳು, ಟಿಬೆಟೋ ಬರ್ಮನ್ ಭಾಷೆಗಳು ಬರ್ತವೆ, ಯುರೋಪಿಯನ್ ಭಾಷೆಗಳು ಬರ್ತವೆ. ಇವೆಲ್ಲ ಭಾಷೆಗಳು ನೋಡ್ಕೊಳ್ಳಿ. ಸೊ ಇದ್ರ ಬಗ್ಗೆ ಬರೀಬೇಕು ಸ್ವಲ್ಪ, ಯಾವೆಲ್ಲ ಭಾಷೆಗಳು ಬರ್ತಾವಂತ, ಅರ್ಥ ಆಯ್ತಾ? ಇನ್ನು 26 ಪರಿಶಿಷ್ಟ ಪಂಗಡ ಕಲ್ಯಾಣಕ್ಕಾಗಿ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಕ್ರಮ ವಿವರಿಸಿ. ಇದು ಕೂಡ ಇಂಪಾರ್ಟೆಂಟು. ಪರಿಶಿಷ್ಟ ಪಂಗಡ ಕಲ್ಯಾಣಕ್ಕಾಗಿ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವಿವರಿಸಿ. ಸೊ PTK ಹಾಕ್ಬೋದು, PTK ಸಾಧ್ಯರ ಹಾಕಿ, PTK ವಿಷಯ ವಿವರಣೆ ಉಪಸಂಹಾರ ಹಾಕಿ. ನಿಮಗೆ 5 ಕೊಟ್ಟು ಕೊಡ್ತಾರೆ. ಸೊ ಯಾವುದೂ ಕಾರಣಕ್ಕೂ ಬಿಡಕ್ಕೆ ಹೋಗಬೇಡಿ. ಸಾಧ್ಯ ಆದರೆ ನಿಮಗೆ ಬರೆಯೋಕ್ಕೆ ಟೈಮ್ ಇಲ್ಲ ಅಂದರೂ ಡೈರೆಕ್ಟ್ ಬರೀಬೋದು. PTK ವಿಷಯ ವಿವರಣೆ ಉಪಸಂಹಾರ, PTK ವಿವರಣೆ ಉಪಸಂಹಾರ 3 ಬರಲೇಬೇಕು. ನೋಡ್ಕೊಳ್ಳಿ ಚೆನ್ನಾಗಿ. ಸೊ ಫುಲ್ ಮಾರ್ಕ್ಸ್ ಕೊಡ್ತಾರೆ ನಿಮಗೆ, ಅರ್ಥ ಆಯ್ತಾ?
ಪಿ ಟಿಗೆ ವಾಪಸ್ ಮಾರ್ಕ್ ಮಾರ್ಕ್ಸ್. ಸೊ ಅಲ್ಲಿ ಕೂಡ ಆನ್ಸರ್ಸ್ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ನೋಡ್ಕೊಳ್ಳಿ. ಜಸ್ಟ್ ಕ್ವಶನ್ ಹೇಳ್ತಾ ಹೋಗ್ತೀನಿ. ಇನ್ನು ಕ್ವಶನ್ ನಂಬರ್ 27 ಸೂಕ್ಷ್ಮ ಹಣಕಾಸು ಎಂದರೇನು, ಸೂಕ್ಷ್ಮ ಹಣಕಾಸಿನ ಲಕ್ಷಣ ಬರೆಯಿರಿ. ಲಕ್ಷಣ ಕೇಳ್ತಾರೆ, ಅರ್ಥ ಆಯ್ತಾ. ಕರೆಕ್ಟಾಗಿ ಎಲ್ಲ ಲಕ್ಷಣ ನೋಡ್ಕೊಳ್ಳಿ. ಒಂದು ಲಕ್ಷಣ ಬಂದೇ ಬರ್ತದೆ ನಿಮಗೆ 5 ಮಾರ್ಕ್ಸ್ಗೆ. 28 ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ. ನೋಡಿ ಆಲ್ಮೋಸ್ಟ್ ಇಲ್ಲೂ ಕೂಡ ಲಕ್ಷಣ ಕೇಳಿದರೆ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ವಿವರಿಸಿ. ಅವಿಭಕ್ತ ಕುಟುಂಬದ ಕೇಳಿದರೆ ನಂತರ ಇವೆಲ್ಲ ನೋಡಿ ಪಾಯಿಂಟ್ಸು ವೈಸ್ ನೋಡ್ಕೋಬೇಕು. ನಂತರ ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾದ ಅಂಶಗಳನ್ನು ವಿವರಿಸಿ ಕೇಳ್ಬೋದು. ಅವಿಭಕ್ತ ಕುಟುಂಬದ ಮೇಲೆ ಒಂದು ಕ್ವಶನ್ ಬರ್ತದೆ, ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲ ಪಾಯಿಂಟ್ಸ್ಗಳನ್ನು. ಅವಿಭಕ್ತ ಕುಟುಂಬದ ಪರಿವರ್ತನೆಗೆ ಕಾರಣವಾದ ಅಂಶಗಳನ್ನು ವಿವರಿಸಿ, ಇವೆಲ್ಲ ಕ್ವಶನ್ಗಳು ನೋಡ್ಕೊಳ್ಳಿ. ಈ ರೀತಿ ಪಾಯಿಂಟ್ಸ್ ಮೊದಲು ಬರಬೇಕು, ನೀವು ವಿವರಣೆ ಮಾಡಿ, ಅರ್ಥ ಆಯ್ತಾ. ಮೊದಲು ಪಾಯಿಂಟ್ಸ್ ಬರೀರಿ ಈ ರೀತಿ, ಆಮೇಲೆ ಆ ಪಾಯಿಂಟ್ಸ್ನ ವಿವರಣೆ ಮಾಡಬೇಕು. ಈ ರೀತಿ ಬರೆದಾಗ ನಮಗೆ ಪೇಜ್ ಕೂಡ ಹೆಚ್ಚಾಗ್ತವೆ, ಜೊತೆಗೆ ಸೊ ನೀಟ್ನೆಸ್ ಅನಿಸ್ತದೆ, ಅರ್ಥ ಆಯ್ತಾ. ಪೇಜ್ ಕೂಡ ಜಾಸ್ತಿ ಆಗ್ತವೆ, ಮತ್ತು ನಿಮ್ಮ ಪೇಪರ್ ಚೆಕ್ ಮಾಡೋರಿಗೆ ಒಂದು ಸ್ವಲ್ಪ ನೀಟ್ನೆಸ್ ಅನಿಸ್ತದೆ, ಅರ್ಥ ಆಯ್ತಾ. ಉತ್ತರ ವಿಡಿಯೋನ ಪಾಸ್ ಮಾಡಿ ಉತ್ತರ ನೋಡ್ಕೊಳ್ಳಿ. ನಂತರ ಸೊ ಎಷ್ಟು ಕ್ವಶನು 31 ಪುಷ್ಕರ ವಾರ್ಷಿಕ ಜಾತ್ರೆ ಬಗ್ಗೆ ಟಿಪ್ಪಣಿ ಬರೀರಿ. ಟಿಪ್ಪಣಿ ಪ್ರಶ್ನೆಗಳು ಬರ್ತವೆ. ಟಿಪ್ಪಣಿ ಪ್ರಶ್ನೆಗಳು ನಿಮಗೆ 5 ಮಾರ್ಕ್ಸ್ ಬರ್ತವೆ. ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಳ್ಳಿ. 32 ಸಮೂಹ ಮಾಧ್ಯಮದ ಕಾರ್ಯಗಳನ್ನು ವಿವರಿಸಿ. ಕಾರ್ಯಗಳು ಕೂಡ ಇಂಪಾರ್ಟೆಂಟು. ಎಲ್ಲ ಕೂಡ ಕ್ವಶನ್ಸ್ ವಿಡಿಯೋನ ಪಾಸ್ ಮಾಡಿ ಕ್ವಶನ್ಗಳು ನೋಡ್ಕೊಳ್ಳಿ. ಓಕೆ, ನಾನು ಸ್ಲೋ ಮಾಡ್ತಾ ಇರ್ತೀನಿ, ನೀವು ಎಲ್ಲ ಕ್ವಶನ್ ನೋಡ್ಕೊಳ್ಳಿ. 33 ಬಾರ್ಬಿ ಗೊಂಬೆಯ ಒಂದು ಜಾಗತಿಕ ಪ್ರಜೆ ಎಂಬುದನ್ನು ನಿರೂಪಿಸಿ. ನಂತರ ಬರುವಂಥದ್ದು ಭಾಗ ಡಿ ಬರ್ತದೆ. ಭಾಗ ಡಿಯಲ್ಲಿ ನಿಮಗೆ ಏನಿರ್ತವೆ, ಕೆಳಗಿನ ಯಾವುದಾದ್ರು 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30 ಅಂಕ ತರಿಸಿ. ಇವು ಬಂದ್ಬಿಟ್ಟು ಯಾವುದಾದ್ರು 2 ಪ್ರಶ್ನೆ ಕೇಳಿದರೆ 10 ಅಂಕ ಪ್ರಶ್ನೆ ಇರಬೇಕು, ಟೋಟಲಾಗಿ 20 ಅಂಕ, ಅರ್ಥ ಆಯ್ತಾ. ಪ್ರತಿಯೊಂದಕ್ಕೂ 10 ಅಂಕ, 2 ಪ್ರಶ್ನೆ ಬರಬೇಕು. ನೋಡಿ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳು. 34 ಜನಸಂಖ್ಯಾಶಾಸ್ತ್ರ ಎಂದರೇನು. ಭಾರತದ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಜನಸಂಖ್ಯಾಶಾಸ್ತ್ರ ಎಂದರೇನು, ಭಾರತದ ಜನಸಂಖ್ಯಾಶಾಸ್ತ್ರೀಯ ಚಿತ್ರದ ಪ್ರಮುಖ ಲಕ್ಷಣಗಳನ್ನು ಕೇಳಿದರೆ ಪಿ ಟಿಗೆ ಹಾಕಬೇಕು. ಅಭ್ಯಾಸಲ್ಲಿ ಪಿ ಟಿ ಬರೆಯಬೇಕು. ಸೊ 5 ಮಾರ್ಕ್ಸ್ ಆಗಲಿ 10 ಮಾರ್ಕ್ಸ್ ಆಗಲಿ ಪಿ ಟಿಗೆ ಹಾಕಿ, ಒಂದು ನೀಟ್ನೆಸ್ ಅನ್ನಿಸ್ತದೆ. 10 ಮಾರ್ಕ್ಸಿಗೆ ಫಿಕ್ಸ್ ಹಾಕಲೇಬೇಕು, ಅರ್ಥ ಆಯ್ತಾ. 5 ಮಾರ್ಕ್ಸಿಗೆ ಅಲ್ಟರ್ನೇಟಿವ್ ನೀವು ಹಾಕ್ಬೋದು, ಹಾಕ್ತೀನಿ ಇರ್ಬೋದು. ಆದರೆ 10 ಮಾರ್ಕ್ಸಿಗೆ ಯಾವುದೇ ಕಾರಣಕ್ಕೂ ನೀವು ಪಿ ಟಿಗೆ ಬಿಡುವಾಗಿಲ್ಲ, ಹಾಕಲೇಬೇಕು. ಓಕೆ, ಪಿ ಟಿಗೆ ಮಾರ್ಕ್ಸ್ ಇರ್ತದೆ. ಪಿ ಟಿಗೆ 1 ಮಾರ್ಕ್ಸ್ ಇರ್ತದೆ, 20 ಮಾರ್ಕ್ಗೆ 1 ಮಾರ್ಕ್ಸ್ ಇರ್ತದೆ. ಕರೆಕ್ಟಾಗಿ ಅದನ್ನು ಹಾಕಿ. ಸೊ ಪಿ ಟಿಗೆ ಅಂತ ಏನಿರಲ್ಲ, ಅದರ ಅರ್ಥ ಬರೀಬೇಕು, ಅರ್ಥ ಆಯ್ತಾ. ಪಿ ಟಿಗೆ ಏನು ದೊಡ್ಡ ಭಯಪಟ್ಟಾಗಿ ಬರೆಯುವಂಥ ಅವಶ್ಯಕತೆ ಇಲ್ಲ, ಅದರ ಅರ್ಥ ಬರೀರಿ ಸಿಂಪಲ್ಲಾಗಿ. ಸೊ ಪಿ ಟಿಗೆ ಆಗಿಬಿಡ್ತದೆ. ನೋಡ್ಕೊಳ್ಳಿ, ಪ್ರಮುಖ ಲಕ್ಷಣಗಳು ಈ ರೀತಿ ಒಂದು 6 ಪಾಯಿಂಟ್ಸ್ ಬರೀಬೋದು, ಎಕ್ಸ್ಪ್ಲೇನ್ ಮಾಡಿ. ಇನ್ನೂ ಹೆಚ್ಚು ಓದಿದ್ರೆ ಅವನು ಕೂಡ ಬರೀಬೋದು, ಅರ್ಥ ಆಯ್ತಾ. ಸೊ ಈ ರೀತಿ ಪ್ರತಿಯೊಂದು ಪಾಯಿಂಟ್ನೂ ಎಕ್ಸ್ಪ್ಲೇನ್ ಮಾಡಬೇಕು. ವಿಡಿಯೋ ಫಾರ್ಮೇಟ್ ಓದ್ಕೊಳ್ಳಿ. ತುಂಬ ಜನ ಕ್ವಶನ್ ಕೇಳ್ತೀರಾ ಆನ್ಸರ್ ಬೇಕು ಅಂತ, ಎಲ್ಲ ಆನ್ಸರ್ಸ್ ಇವೆ, ಜಸ್ಟ್ ಓದೋದಷ್ಟೇ, ಅರ್ಥ ಆಯ್ತಾ. ವಿಡಿಯೋ ಪಾಸ್ ನೋಡ್ಕೊಳ್ಳಿ. 35 ನೋಡಿ, ಜಾತಿ ಪದ್ಧತಿಯನ್ನು ವ್ಯಾಖ್ಯಾನಿಸಿ. ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟು. ಜಾತಿ ಪದ್ಧತಿ ಬಗ್ಗೆ ಕೇಳಿಕತ್ತಾರೆ, ಲಕ್ಷಣ ಕೇಳ್ಬೋದು, ಸ್ವರೂಪ ಇವೆಲ್ಲ ಕೇಳ್ತಾರೆ, ಅರ್ಥ ಆಯ್ತಾ. ಲಕ್ಷಣ ಕೇಳ್ತಾರೆ ಅಥವಾ ಸ್ವರೂಪ ಅಂತ ಕೊಡ್ತಾರೆ. ಲಕ್ಷಣ ಅಂದ್ರೂ ಕೂಡ ಒಂದೇ, ಸ್ವರೂಪ ಅಂದ್ರೂ ಕೂಡ ಒಂದೇ, ಕನ್ಫ್ಯೂಸ್ ಆಗಬೇಡಿ. ಲಕ್ಷಣ ಬೇರೆ ಅಲ್ಲ, ಸ್ವರೂಪ ಬೇರೆ ಅಲ್ಲ, ಇವು 2 ಒಂದೇ ಮೀನಿಂಗ್ ಕೊಡ್ತವೆ. ಲಕ್ಷಣ ಧ್ರುವನೇ ಬರಬೇಕು, ಸ್ವರೂಪ ಧ್ರುವನೇ ಬರಬೇಕು, ಅರ್ಥ ಆಯ್ತಾ. ಒಟ್ಟಿನಲ್ಲಿ ಜಾತಿ ಪದ್ಧತಿ ಮೇಲೆ ಕ್ವಶನ್ ಕೇಳ್ತಾರೆ. 10 ಮಾರ್ಕ್ಸ್ಗೆ ನೋಡ್ಕೊಳ್ಳಿ. ಓಕೆ, ಸೊ ಬಿಲ್ಪ್ರಿಂಟ್ ನೋಡ್ಕೊಳ್ಳಿ. ನೀನು ಲಕ್ಷ ಪ್ರಕಾರ ಕ್ವಶನ್ ಪೇಪರ್ ಬರ್ತದೆ, ತಪ್ಪೇ ನೋಡ್ಕೊಳ್ಳಿ. ಯಾರ ಕಡೆ ಎಲ್ಲ ಅಲ್ಲಿ ಕೂಡ ಹಾಕಿರ್ತಾರೆ ಚಾನಲಲ್ಲಿ ನೋಡ್ಕೋಬೋದು. ಓಕೆ, ಸೊ ನೋಡ್ಕೊಳ್ಳಿ, ಯಾವುದಾದ್ರು 2 ಪ್ರಶ್ನೆ ಕೇಳಿದರೆ. ನಂತರ 36 ನಗರೀಕರಣ ಎಂದರೇನು. ಭಾರತದ ನಗರ ಸಮಸ್ಯೆಯನ್ನು ವಿವರಿಸಿ. ನಗರ ಬಗ್ಗೆ ಕ್ವಶನ್ ಕೇಳ್ತಾರೆ 10 ಮಾರ್ಕ್ಸಲ್ಲಿ ಅಥವಾ 5 ಮಾರ್ಕ್ಸಲ್ಲಿ ಕೊಡ್ಬೋದು. ನಗರೀಕರಣ ಎಂದರೇನು, ಭಾರತದ ನಗರಗಳ ಸಮಸ್ಯೆಯನ್ನು ವಿವರಿಸಿ. ಸಮಸ್ಯೆಗಳನ್ನು ನೀವು ಬರೀಬೇಕು. ಓಕೆ, ವಿಡಿಯೋನ ಪಾಸ್ ಮಾಡಿಟ್ಟು ಈಗೆಲ್ಲ ಆನ್ಸರ್ಗಳನ್ನು ನೋಡ್ಕೊಳ್ಳಿ. 20 ಮಾರ್ಕ್ ಹಾಕಲೇಬೇಕು, ಪಿ ಟಿಗೆ 20 ಮಾರ್ಕ್. ಓಕೆ, ಇನ್ನು 37 ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘವು ಸರ್ಕಾರದ ಮುಂದಿಟ್ಟ ಬೇಡಿಕೆಗಳನ್ನು ಪಟ್ಟಿ ಮಾಡಿ. ಮುಂದಿಟ್ಟ ಬೇಡಿಕೆಗಳು ಯಾವೇ ನೋಡ್ಕೊಳ್ಳಿ, ಇವನು ಕೂಡ, ಅರ್ಥ ಆಯ್ತಾ. ಸರ್ಕಾರ ಮುಂದಿಟ್ಟ ಬೇಡಿಕೆಗಳು, ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಈ 4ರಲ್ಲಿ ನಿಮ್ಮ ಪ್ರಿಪೇರ್ಡ್ ಎಕ್ಸಾಮ್ಗೆ 1 ಅಥವಾ 2 ಬಂದೇ ಬರ್ತವೆ. 1 ಅಥವಾ 2 ಪ್ರಶ್ನೆಗಳು ಬಂದೇ ಬರ್ತವೆ. ಓಕೆ, ಸೊ ಕರೆಕ್ಟಾಗಿ ಎಲ್ಲವನ್ನು ಅಬ್ಸರ್ವ್ ಮಾಡಿ ಓದ್ಕೊಳ್ಳಿ. ಸೊ ಇಲ್ಲಿಗೆ ಈ ಒಂದು ಪ್ರಶ್ನೆ ಬಗ್ಗೆ ಮುಕ್ತ ಆಗ್ತದೆ. ಈಗಾಗಲೇ ಚಾನಲ್ ನಿಮಗೆ ಎಲ್ಲ ಕೂಡ ಹಾಕಿರ್ತೇನೆ, ಅರ್ಥ ಆಯ್ತಾ. ಸೊ ನಿಮ್ಮ ಪ್ರಿಪೇರ್ಡ್ ಎಕ್ಸಾಮ್ ಆಗಿರ್ಬೋದು, ಆನ್ಲೈನ್ ಎಕ್ಸಾಮ್ ಹಾಕಿರ್ತಾನೆ. ಸೊ ವೇಟ್ ಮಾಡಿ, ನೆಕ್ಸ್ಟ್ ನಿಮಗೆಲ್ಲ ಸೆಕೆಂಡ್ ಪಿ ಯು ಸಿ ಡಿಗಳು ನಮ್ಮೊಂದು ಟ್ರೂಸಿಕೆ ಎಜುಕೇಷನ್ ಚಾನಲ್ ಬರ್ತವೆ. ಅದನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಲ್ಲಿ ಹಾಕ್ತೇವೆ ಹೆಚ್ಚಾಗಿ, ಇಲ್ಲಿ ಕೂಡ ಬರ್ತವೆ, 2 ಚಾನಲ್ ಬರ್ತವೆ, ತಪ್ಪದೆ ಮಾಡ್ಕೊಳ್ಳಿ. 2 ಚಾನಲ್ನ ಲಿಂಕು, ಆ ಹೊಸ ಚಾನಲ್ ಲಿಂಕು ವಿಡಿಯೋದ ಕೆಳಗಡೆ ಕಮೆಂಟ್ಸಲ್ಲಿ ಕೊಟ್ಟಿರ್ತೀವಿ, ಅಲ್ಲಿ ಹೋಗಿಟ್ಟು ಮಾಡ್ಕೊಳ್ಳಿ. ಸೊ ಇದ್ರ ಬಗ್ಗೆ ಡೌಟ್ ಕಮೆಂಟ್ ಮಾಡಿ, ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಎಲ್ಲರೂ ಶೇರ್ ಮಾಡಿಟ್ಟು ಹೇಳಿ. ಥ್ಯಾಂಕ್ ಯು ಸೊ ಮಚ್.